40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಭಾರತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಹಾಕ್ರಾಂತಿ. ದೇಶದ 4 ಪ್ರಮುಖ ಬ್ಯಾಂಕ್ ಶೀಘ್ರ ವಿಲೀನ. ಸೂಪರ್ ಬ್ಯಾಂಕ್ ಆಗುವತ್ತ SBI ಹೆಜ್ಜೆ. ಏನಿದು ಮೋದಿ ಮರ್ಜರ್ ಆಟ? ನಮಸ್ಕಾರ ಸ್ನೇಹಿತರೆ. ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಕೇಂದ್ರ ಸರ್ಕಾರ ದೇಶದ ಬ್ಯಾಂಕಿಂಗ್ ಚಿತ್ರಣವನ್ನೇ ಸಂಪೂರ್ಣ ಬದಲಾಯಿಸುವ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಾ ಇದೆ. ದೇಶದ 4 ಪ್ರಮುಖ ಬ್ಯಾಂಕ್ಗಳನ್ನ ಮತ್ತೆ ಮರ್ಜ್ ಅಂದ್ರೆ ವಿಲೀನ ಮಾಡೋಕೆ ಹೆಜ್ಜೆ ಇಟ್ಟಿದೆ. ಈ ಮೂಲಕ ಕೆಲವು ಶಕ್ತಿಶಾಲಿ ಪವರ್ಫುಲ್ ಬಿಗ್ ಬ್ಯಾಂಕ್ಸ್ ಅನ್ನ ರೂಪಿಸೋಕೆ ಸಜ್ಜಾಗಿದೆ. ಹಾಗಿದ್ರೆ ಉದ್ದೇಶ ಏನು? ಏನ್ ಮಾಡ್ತಾ ಇದೆ ಈ ಮಹಾ ವಿಲೀನದ ಲೆಕ್ಕಾಚಾರ ಏನು? ಯಾವೆಲ್ಲ ಬ್ಯಾಂಕ್ಗಳು ಮರ್ಜ್ ಆಗಲಿವೆ? ಗ್ರಾಹಕರ ಮೇಲೆ ಇದರ ಪರಿಣಾಮ ಏನು? ಬನ್ನಿ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೋದಿ ಬ್ಯಾಂಕಿಂಗ್ ಕ್ರಾಂತಿ. 4 ಮಹಾ ಬ್ಯಾಂಕ್ಗಳು ವಿಲೀನ. ಎಸ್, ಕೇಂದ್ರ ಸರ್ಕಾರ ಮತ್ತೊಂದು ಸುತ್ತಿನ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆಗೆ ಮುಂದಾಗಿದೆ. ಮೋದಿ ತಮ್ಮ ಮೊದಲನೇ ಅವಧಿಯಲ್ಲಿ ಸರ್ಕಾರಿ ಬ್ಯಾಂಕ್ಗಳನ್ನಷ್ಟು ಮರ್ಜ್ ಮಾಡಿದ್ದು ಬಿಟ್ರೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮತ್ತೆ ಕೈ ಹಾಕಿರಲಿಲ್ಲ. ಆಗಾಗ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ತಾ ಬಂದಿದ್ರು. NPA ಕಮ್ಮಿ ಮಾಡೋಕೆ ಹೆಜ್ಜೆ ಇಡ್ತೀವಿ ಅಂತ ಹೇಳಿ ಒಂದಷ್ಟು ಮಾಡ್ತಾ ಬಂದಿದ್ರು. ಆದರೆ ದೊಡ್ಡ ಮಟ್ಟದ ಚೇಂಜಸ್ಗೆ ಕೈ ಹಾಕಿರಲಿಲ್ಲ. ಈಗ ಬರೋಬ್ಬರಿ 7-8 ವರ್ಷಗಳ ನಂತರ ಬ್ಯಾಂಕಿಂಗ್ಗೆ ಮತ್ತಷ್ಟು ಚುರುಕು ನೀಡೋಕೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ ತರೋಕೆ ಸರ್ಕಾರದ 16 ಬ್ಯಾಂಕ್ಗಳ ಈ ಮಹಾಸಾಗರವನ್ನ ಸ್ಟ್ರೀಮ್ಲೈನ್ ಮಾಡೋಕೆ 4 ಬ್ಯಾಂಕ್ಗಳನ್ನ ಮರ್ಜ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಮೂಲಗಳ ಮಾಹಿತಿ ಆಧರಿಸಿ ಫಿನಾನ್ಷಿಯಲ್ ಪೋರ್ಟಲ್ ಮನಿ ಕಂಟ್ರೋಲ್ ಇದನ್ನ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ IOB, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ CBI, ಬ್ಯಾಂಕ್ ಆಫ್ ಇಂಡಿಯಾ BOI ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ BOM ಸದ್ಯ ವಿಲೀನ ಆಗ್ತಿರೋ ಬ್ಯಾಂಕ್ಸ್. ಈ ಸಣ್ಣ ಬ್ಯಾಂಕ್ಗಳನ್ನ SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾದಂತಹ ದೊಡ್ಡ ಬ್ಯಾಂಕ್ಗಳೊಂದಿಗೆ ಮರ್ಜ್ ಮಾಡಲಾಗುತ್ತೆ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ರೋಚಕ ಪ್ಲಾನ್ ಅನ್ನ ಸರ್ಕಾರ ಮಾಡಿದೆ. ಇದರಲ್ಲಿ ಸರ್ಕಾರದ ಸ್ಟ್ರಾಟಜಿಯನ್ನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಸಹಕಾರ ನೀಡಿ ಅನ್ನೋ ಮನವಿಯೊಂದಿಗೆ ಸ್ನೇಹಿತರೆ ಬನ್ನಿ ಕಂಟಿನ್ಯೂ ಮಾಡೋಣ. ಮೋದಿ ಹಸ್ತಾಕ್ಷರ ಬಾಕಿ. ಮಾಹಿತಿ ಪ್ರಕಾರ 2027ರ ಆರ್ಥಿಕ ವರ್ಷನೇ ಈ ಮಹಾ ವಿಲೀನಕ್ಕೆ ಫೈನಲ್ ಡೆಡ್ ಲೈನ್. ಸೊ ಇನ್ನು 4-5 ತಿಂಗಳಲ್ಲಿ ಇದು ಜಾರಿಯಾಗೋ ಎಲ್ಲ ಲಕ್ಷಣ ಇದೆ. ಈಗ ಆಲ್ರೆಡಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಅಲ್ಲದೆ ಈ ಚರ್ಚೆಯ ಸಾರಾಂಶ ದಾಖಲಿಸೋ ರೆಕಾರ್ಡ್ ಆಫ್ ಡಿಸಿಷನ್ ಅನ್ನೋ ಆಂತರಿಕ ಸರ್ಕಾರಿ ದಾಖಲೆಯನ್ನು ಕೂಡ ರೆಡಿ ಮಾಡಿ ಆಗಿದೆ. ಮುಂದಿನ ನಿರ್ಧಾರಗಳಿಗೆ ಈ ದಾಖಲೆ ಆಧಾರ. ಇದನ್ನೀಗ ಮೊದಲು ಕ್ಯಾಬಿನೆಟ್ ಮಟ್ಟದ ಹಿರಿಯ ಅಧಿಕಾರಿಗಳು ಪರಿಶೀಲಿಸುತ್ತಾರೆ. ನಂತರ ಫೈನಲ್ ಅಪ್ರೂವಲ್ಗೆ ಪ್ರಧಾನಮಂತ್ರಿಗಳ ಕಚೇರಿಗೆ PMOಗೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ಗೆ ಕಳಿಸಲಾಗುತ್ತೆ. ಮಾರ್ಚ್ ಒಳಗೆ ಈ ಪ್ಲಾನ್ ನ ಬ್ಲೂ ಪ್ರಿಂಟ್ ಫೈನಲ್ ಮಾಡಬೇಕು ಅನ್ನೋ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ಈ ಅವಧಿಯಲ್ಲಿ ಸಂಬಂಧಪಟ್ಟ ಬ್ಯಾಂಕ್ಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತೆ. ಅಲ್ಲದೆ ಸಚಿವಾಲಯಗಳ ನಡುವೆ ಇಂಟರ್ ಮಿನಿಸ್ಟ್ರಿ ಚರ್ಚೆಗಳು ಕೂಡ ನಡೆಯಲಿವೆ. ಅಧಿಕೃತ ಘೋಷಣೆ ಮಾಡೋಕ್ಕೂ ಮೊದಲು ಆಂತರಿಕವಾಗಿ ಸಂಪೂರ್ಣ ಒಮ್ಮತ ಸಾಧಿಸಬೇಕು ಅಂತ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಒಂದು ವೇಳೆ ಈ 4 ಬ್ಯಾಂಕ್ಗಳು ಮರ್ಜ್ ಆದ್ರೆ ಅಲ್ಲಿಗೆ ದೇಶದಲ್ಲಿ 8 PSU ಬ್ಯಾಂಕ್ಗಳು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಬ್ಯಾಂಕ್ಗಳು ಉಳಿಯಲಿವೆ. 2014ರ ಮೇನಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೇಶದಲ್ಲಿ 27 ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿದ್ವು. ಆದ್ರೆ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಈಗ 12 ಬ್ಯಾಂಕ್ಗಳಿಗೆ ಇಳಿಸಲಾಯಿತು. ಬಿಗ್ ಬ್ಯಾಂಕ್ಸ್ ಜೊತೆಗೆ ಸಣ್ಣ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಅದರೊಳಗೆ ಮತ್ತೆ 4 ಬ್ಯಾಂಕ್ ದೊಡ್ಡ ಸರ್ಕಾರಿ ಬ್ಯಾಂಕ್ಗಳೊಂದಿಗೆ ಮರ್ಜ್ ಆದ್ರೆ 8 ದೊಡ್ಡ ಸರ್ಕಾರಿ ಬ್ಯಾಂಕ್ಗಳು ಉಳಿಯಲಿವೆ. ಆದ್ರೆ ಮೋದಿ ಸರ್ಕಾರ ಈ ತರ ಯಾಕೆ ಮಾಡ್ತಾ ಇದೆ? ಬ್ಯಾಂಕ್ಗಳನ್ನ ಕಮ್ಮಿ ಮಾಡೋದ್ರಿಂದ ಆಗೋ ಲಾಭ ಏನು? ಸ್ನೇಹಿತರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುನ್ನ ನಿಮ್ಗೂ ಕೂಡ ನಮ್ಮನ್ನ ಇದೇ ರೀತಿ ಪ್ರಶ್ನೆ ಮಾಡುವ ಅವಕಾಶ ಶನಿವಾರ ಸಂಜೆ ಸಿಗತ್ತೆ. ಯಾಕಂದ್ರೆ ಶನಿವಾರ ಈವ್ನಿಂಗ್ ಮೆಂಬರ್ಸ್ ಓನ್ಲಿ ಲೈವ್ ಅನ್ನ ಮಸ್ತ್ಮಗ ಚಾನೆಲ್ ನಲ್ಲಿ ಇಟ್ಕೊಳ್ಳಲಾಗಿದೆ. ಅಲ್ಲಿ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗಿರೋರು ಯಾರೆಲ್ಲ ಮೆಂಬರ್ಸ್ ಓನ್ಲಿ ಪೋಸ್ಟ್ ನಲ್ಲಿ ಕಾಮೆಂಟ್ ಅನ್ನ ಹಾಕಿದಿರಿ, ಅಲ್ಲಿಂದ ಪ್ರಶ್ನೆಗಳನ್ನ ಆಯ್ದು ಅದನ್ನ ನಾವು ಉತ್ತರಿಸೋ ಪ್ರಯತ್ನವನ್ನ ಮಾಡ್ತೇವೆ. ಈ ರೀತಿ ಕೇವಲ ಆಗಾಗ ಲೈವ್ ಮಾತ್ರ ಅಲ್ಲ, ಡೈಲಿ ಬೇಸಿಸ್ ನಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಕೂಡ ಪಬ್ಲಿಷ್ ಆಗೋಕ್ ಶುರುವಾಗಿದೆ ಸ್ನೇಹಿತರೆ. ಆಲ್ರೆಡಿ ಅದರಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳನ್ನ ಕೂಡ ನಾವು ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸೊ ಆ ಒಂದು ಪ್ರಯತ್ನ ನಾವು ಪಡ್ತಾ ಇದ್ದೇವೆ. ಸೊ ಇನ್ನು ಕೂಡ ನೀವು ಮೆಂಬರ್ಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ
ಮೆಂಬರ್ಸ್ ಆಗಬಹುದು ಪ್ರೀಮಿಯಂ ಮೆಂಬರ್ಶಿಪ್ಗೆ. ಆಪಲ್ ಯೂಸರ್ಸ್ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಮೆಂಬರ್ಶಿಪ್ ಕೂಡ ಸಪರೇಟ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅಲ್ಲಿ ಕ್ಲಿಕ್ ಮಾಡಿ ಬ್ರೌಸರ್ಗೆ ಹೋಗಿ ಸಫಾರಿಯಿಂದ ನೀವು ಜಾಯ್ನ್ ಆಗಬಹುದು. ಕಾಸ್ಟ್ ದಿನಕ್ಕೆ ₹1 ಕೆಳಗೆ 99 ಪೈಸೆ ಚೇಂಜ್ ಬರುತ್ತೆ. ಇಡೀ ತಿಂಗಳಿಗೆ ₹29 ಚಾರ್ಜಸ್. ಸೊ ಸ್ನೇಹಿತರೆ, ನಿಮಗೂ ಕೂಡ ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ನಮ್ಮ ವರ್ಕ್ ನಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ನೀವು ಈ ಮೆಂಬರ್ಶಿಪ್ ಪ್ಲಾನ್ ಅನ್ನ ಕನ್ಸಿಡರ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಕಂಟಿನ್ಯೂ ಮಾಡೋಣ. ಕೇಂದ್ರದಿಂದ ಬ್ಯಾಂಕ್ ವಿಲೀನ ಯಾಕೆ? ಸರ್ಕಾರ ಈ ಮಹತ್ವದ ಹೆಜ್ಜೆ ಇಡೋಕೆ ಹಲವು ಪ್ರಬಲ ಕಾರಣಗಳಿವೆ. ಮೊದಲನೇದು, ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಲ್ಲಬಲ್ಲ, ದೊಡ್ಡ ಮೊತ್ತದ ಸಾಲಗಳನ್ನು ಕೊಡಬಲ್ಲ ಮತ್ತು ಆರ್ಥಿಕ ಆಘಾತಗಳನ್ನು ಫೇಸ್ ಮಾಡಬಲ್ಲ ಬಲಿಷ್ಠ ಬ್ಯಾಂಕ್ಗಳನ್ನು ರೂಪಿಸೋದು ಪ್ರಮುಖ ಉದ್ದೇಶ. ಯಾಕಂದ್ರೆ ದೊಡ್ಡ ಬ್ಯಾಂಕ್ಗಳ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ. ಸಡನ್ ಆಗಿ ಮಲ್ಯ ತರದ ದೊಡ್ಡ ಕಂಪನಿ ಕೈ ಎತ್ತಿದ್ರೆ ಅಥವಾ ದೊಡ್ಡ ಮಟ್ಟದಲ್ಲಿ ಕೆಟ್ಟ ಸಾಲಗಳು ಜಾಸ್ತಿ ಆದ್ರೆ ಅದನ್ನು ಅಬ್ಸಾರ್ಬ್ ಮಾಡುವಂತ ಶಕ್ತಿ ಇರುತ್ತೆ. ಉದಾಹರಣೆಗೆ SBIನ ಟೋಟಲ್ ಆಸೆಟ್ ಮಾರ್ಚ್ ಅಂತ್ಯಕ್ಕೆ ₹66.76 ಲಕ್ಷ ಕೋಟಿ ಇತ್ತು. ಅಲ್ಲದೆ ಅದರ CRAR ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ಸ್ ರೇಷಿಯೋ 14% ಇತ್ತು. ಇಲ್ಲಿ CRAR ಅಂದ್ರೆ ಸೇಫ್ಟಿ ಕುಷನ್. ಬ್ಯಾಂಕ್ ತಾನು ಸಾಲ ಕೊಡೋ ಹಣಕ್ಕೆ ಪ್ರತಿಯಾಗಿ ಸೇಫ್ಟಿ ಕುಷನ್ ಅಂತ ಇಟ್ಟಿರೋ ದುಡ್ಡು ಅಥವಾ ಆಸೆಟ್. ಒಂದು ವೇಳೆ ಸಾಲ ವಾಪಸ್ ಬರಲಿಲ್ಲ ಅಂದ್ರೆ ಈ ಸೇಫ್ಟಿ ದುಡ್ಡಿನಿಂದ ಆ ಲಾಸ್ ಅನ್ನ ರಿಕವರ್ ಮಾಡ್ಕೋಬಹುದು. RBI ನಿಯಮದ ಪ್ರಕಾರ ಈ CRAR ಅಥವಾ ಸೇಫ್ಟಿ ಕುಷನ್ 9ರಿಂದ 10% ಇರಬೇಕು. ಅಂದ್ರೆ ಬ್ಯಾಂಕ್ಗಳು ಕೊಡುವ ಪ್ರತಿ ₹100 ಸಾಲಕ್ಕೆ ಸೇಫ್ಟಿಯಾಗಿ ₹10 ಪ್ರತ್ಯೇಕ ಆಸೆಟ್ ರೂಪದಲ್ಲಿ ಇಡಬೇಕು. ಅಂತದ್ರಲ್ಲಿ SBI 14% CRAR ಹೊಂದಿದೆ. ಸೊ ಏನೇ ತೊಂದರೆ ಆದ್ರೂ ಕೂಡ ಅದನ್ನ ಅಬ್ಸಾರ್ಬ್ ಮಾಡೋ ತಾಕತ್ತು SBI ನಂತಹ ದೊಡ್ಡ ಬ್ಯಾಂಕ್ಗಳಿಗಿದೆ. ಆದರೆ ಸಣ್ಣ ಬ್ಯಾಂಕ್ಗಳಿಗೆ ಆ ಶಕ್ತಿ ಇಲ್ಲ. ಯಾರೋ ಒಬ್ರು ದೊಡ್ಡ ಕೂಡ ಕೈ ಎತ್ತಿದ್ರು ಕೂಡ ಬ್ಯಾಂಕ್ಗೆ ದಿವಾಳಿಯಾಗಿ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಸಲ ಸರ್ಕಾರನೇ ಸಣ್ಣ ಬ್ಯಾಂಕ್ಗಳಿಗೆ ದುಡ್ಡು ತುಂಬಿ ಈ ರೀತಿ ದಿವಾಳಿ ಆಗೋದನ್ನ ತಪ್ಪಿಸಬೇಕಾಗುತ್ತೆ. ಸರ್ಕಾರಿ ಬ್ಯಾಂಕ್ ಅಲ್ವಾ. ಹಾಗಾಗಿ 2017ರಲ್ಲಿ ಕೇಂದ್ರ ಸರ್ಕಾರ PSU ಬ್ಯಾಂಕ್ಗಳಿಗೆ ಈ ತರ ಬರೋಬ್ಬರಿ ₹2.8 ಲಕ್ಷ ಕೋಟಿ ಸುರಿಬೇಕಾಗಿ ಬಂದಿತ್ತು. ದೊಡ್ಡ ಬ್ಯಾಂಕ್ ಇದ್ರೆ ಇದರ ಅವಶ್ಯಕತೆ ಕಮ್ಮಿ ಆಗುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ ₹51,700 ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಗ್ಲೋಬಲ್ ಬ್ಯಾಂಕ್ ಸೃಷ್ಟಿ ಕನಸು. ಭಾರತದ ಬ್ಯಾಂಕ್ಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬೇಕು ಅಂದ್ರೆ ಅವುಗಳ ಬ್ಯಾಲೆನ್ಸ್ ಶೀಟ್ ದೊಡ್ಡದಾಗಿರಬೇಕು. ಈ ಮರ್ಜರ್ ನಿಂದ ಅದು ಸಾಧ್ಯ ಆಗುತ್ತೆ. ಭಾರತೀಯ ಬ್ಯಾಂಕ್ಗಳಿಗೆ ಜಾಗತಿಕ ವೇದಿಕೆಯಲ್ಲಿ ಚಾಪು ಮೂಡಿಸೋಕೆ ಸಹಾಯ ಆಗುತ್ತೆ. ಸಣ್ಣ ಬ್ಯಾಂಕ್ಗಳಿದ್ದಾಗ ಉದಾಹರಣೆಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ತಗೊಳ್ಳಿ. ಈ ಬ್ಯಾಂಕ್ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಿರುತ್ತೆ. ಹೀಗಾಗಿ ಹೆಚ್ಚಾಗಿ ಅಲ್ಲೇ ಸಾಲ ಕೊಡ್ತಿರುತ್ತೆ. ಆದರೆ ಸಡನ್ ಆಗಿ ಮಹಾರಾಷ್ಟ್ರದಲ್ಲಿ ಪ್ರಾಕೃತಿಕ ವಿಕೋಪ ಉಂಟಾಗಿ ಆ ವರ್ಷ ಹೆಚ್ಚಿನ ಜನರಿಗೆ ಸಾಲ ವಾಪಸ್ ಮಾಡೋಕೆ ಆಗಲಿಲ್ಲ ಅಂದರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬರ್ಬಾದ್ ಆಗ್ಬಿಡ್ಬೋದು. ಆದರೆ ದೊಡ್ಡ ಬ್ಯಾಂಕ್ಗಳು ಹಾಗಲ್ಲ. ಹಲವು ಪ್ರದೇಶದಲ್ಲಿ, ಹಲವು ಕ್ಷೇತ್ರಗಳಲ್ಲಿ, ಹಲವು ರಾಷ್ಟ್ರಗಳಲ್ಲೂ ಸಾಲ ಕೊಡೋದು, ಡೆಪಾಸಿಟ್ ತಗೊಳ್ಳೋದು ಮಾಡ್ತಾ ಇರ್ಬೋದು. ಲೋನ್ ಡೈವರ್ಸಿಫೈಡ್ ಆಗಿರುತ್ತೆ. ಇನ್ಕಮ್ ಸೋರ್ಸ್ ಕೂಡ ಡೈವರ್ಸಿಫೈಡ್ ಆಗಿರುತ್ತೆ. ಹೀಗಾಗಿ ಒಂದು ಭಾಗದಲ್ಲಿ ಅಥವಾ ಒಂದು ಸೆಕ್ಟರ್ನಲ್ಲಿ ಲಾಸ್ ಆದರೂ ಕೂಡ ನಿಭಾಯಿಸೋ ತಾಕತ್ತಿರುತ್ತೆ. ಹಾಗೆ ದೊಡ್ಡ ಬ್ಯಾಂಕ್ ಇದ್ದಾಗ ಇವುಗಳ CASA ಕ್ಯಾಸಾ ಅಂದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಡೆಪಾಸಿಟ್ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಿರಬಹುದು, ಬ್ಯಾಂಕ್ಗಳು ಈ ಸೇವಿಂಗ್ಸ್ ಅಕೌಂಟ್ಗೆ, ಕರೆಂಟ್ ಅಕೌಂಟ್ಗೆಲ್ಲ ಜಾಸ್ತಿ ಬಡ್ಡಿ ಕೊಡಲ್ಲ. ಸೊ ನಿಭಾಯಿಸೋ ಸುಲಭ. ಆದರೆ ಸಣ್ಣ ಬ್ಯಾಂಕ್ಗಳಲ್ಲಿ ಕಾಸಾ, ಡೆಪಾಸಿಟ್ ಜಾಸ್ತಿ ಇರಲ್ಲ. FD ಅಂತಹ ಲಾಂಗ್ ಟರ್ಮ್ ಡೆಪಾಸಿಟ್ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಕಾಗುತ್ತೆ. ಇದರಿಂದ ಬ್ಯಾಂಕ್ ತುಂಬಿ ಕೊಡಬೇಕಾದ ಬಡ್ಡಿ ಕೂಡ ಜಾಸ್ತಿ ಆಗುತ್ತೆ. ಪರಿಣಾಮ ಬ್ಯಾಂಕ್ನ ಪ್ರಾಫಿಟ್ ಮಾರ್ಜಿನ್ ಮೇಲೆ ಹೊಡೆತ ಬೀಳುತ್ತೆ. ಆದರೆ ದೊಡ್ಡ ಬ್ಯಾಂಕ್ಗಳಿಗೆ ಇಷ್ಟು ಸಮಸ್ಯೆ ಆಗಲ್ಲ. ಅಲ್ಲದೆ ವಿಲೀನದಿಂದ ಬ್ಯಾಂಕ್ಗಳ ಆಪರೇಷನಲ್ ಖರ್ಚು ಕಮ್ಮಿ ಆಗುತ್ತೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನ ಕಾಸ್ಟ್ ಉಳಿಯುತ್ತೆ. ಪ್ರತಿಯೊಂದು 12 ಬ್ಯಾಂಕಿಗೆ 12 ಸಪರೇಟ್ MD, CEO, ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಲೆವೆಲ್ ಇಟ್ಕೊಳ್ಳೋದ್ರ ಬದಲು, ಬೇರೆ ಬೇರೆ ಬೋರ್ಡ್ ಇಟ್ಕೊಳ್ಳೋದ್ರ ಬದಲು ಮರ್ಜ್ ಮಾಡಿದಾಗ ಒಂದೇ ಆದರೆ ಹೈ ಕ್ವಾಲಿಟಿಯ ಒಂದೇ ಮ್ಯಾನೇಜ್ಮೆಂಟ್ ನಿಂದ ಬ್ಯಾಂಕ್ಗಳನ್ನ ರನ್ ಮಾಡಬಹುದು. ಬ್ಯಾಂಕ್ಗಳನ್ನ ಡಿಸೆಂಟ್ರಲೈಸ್ ಇಡಬೇಕು, ಇಲ್ಲಾಂದ್ರೆ ಅಡ್ಮಿನಿಸ್ಟರ್ ಮಾಡಕ್ ಆಗಲ್ಲ ಅಂತೇನಿಲ್ಲ. ಅವೆಲ್ಲ ರೂಲ್ಸ್ ಪ್ರಕಾರ ನಡೆಯೋದು, ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ನಡೆಯೋದು. ಅದು ಎಷ್ಟು ದೊಡ್ಡದಿದ್ರು ಕೂಡ, ಎಷ್ಟು 1000 ಬ್ರಾಂಚ್ ಇದ್ರು ಕೂಡ ರೂಲ್ಸ್ ಒಂದೇ ರೀತಿ ಅಪ್ಲೈ ಆಗೋದ್ರಿಂದ ಸಾಕಾಗುತ್ತೆ, ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಒಂದು ಏರಿಯಾ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 12 ಬ್ಯಾಂಕ್ದು 12 ಬ್ರಾಂಚ್ ಇದೆ ಅಂತ ಅನ್ಕೊಳ್ಳಿ. ಮರ್ಜ್ ಮಾಡಿದಾಗ ಯಾವುದೋ ಒಂದು ದೊಡ್ಡದು ಒಂದು ಬ್ರಾಂಚ್ ಓಪನ್ ಮಾಡಿ ಉಳಿದಿದ್ದೆಲ್ಲ ಮರ್ಜ್ ಮಾಡ್ಬೋದು ಅದಕ್ಕೆ, ಅಲ್ವಾ? ಆವಾಗ ಎಷ್ಟು ದುಡ್ಡು ಉಳಿಯುತ್ತೆ, ರಿಯಲ್ ಎಸ್ಟೇಟ್ ಕಾಸ್ಟ್ ಎಷ್ಟು ಉಳಿಯುತ್ತೆ, ರೆಂಟಲ್ ಕಾಸ್ಟ್ ಎಷ್ಟು ಉಳಿಯುತ್ತೆ, ಸೆಕ್ಯೂರಿಟಿ ವ್ಯವಸ್ಥೆಯ ಕಾಸ್ಟ್ ಎಷ್ಟು ಉಳಿಯುತ್ತೆ. ಓವರ್ ಅಷ್ಟು ಬ್ಯಾಂಕ್ಗಳು ಮರ್ಜ್ ಆಗಿ ಒಂದು ಬ್ಯಾಂಕಿಂಗ್ ಕ್ರಿಯೇಟ್ ಆಗುತ್ತೆ. ಅದರ ಪ್ರಾಫಿಟ್ ಮತ್ತು ಅದರ ಫಿನಾನ್ಷಿಯಲ್ ಹೆಲ್ತ್ ಇದ್ದಕ್ಕಿದ್ದಂತೆ ಜಂಪ್ ಆಗುತ್ತೆ. ತಂತ್ರಜ್ಞಾನ, ಮಾನವ ಸಂಪನ್ಮೂಲವನ್ನು ಕೂಡ ಎಫೆಕ್ಟಿವ್ ಆಗಿ ಬಳಸ್ಕೋಬಹುದು. ಇದೆಲ್ಲ ಆದಾಗ ಭಾರತದ ಬ್ಯಾಂಕ್ಗಳು ಅಟ್ರಾಕ್ಟಿವ್ ಆಗಿ ಕಾಣ್ತವೆ. ವಿದೇಶಿ ಹೂಡಿಕೆ ಕೂಡ ಹರಿದು ಬರಬಹುದು. ಇದರಿಂದ ನಾವು ಕೂಡ ನಮ್ಮ SBI, ಅಮೆರಿಕದ HSBC, JP ಮಾರ್ಗನ್ ತರ ಅಥವಾ ಚೀನಾದ ಸರ್ಕಾರಿ ಬ್ಯಾಂಕ್ಗಳ ತರ ನಾವು ಗ್ಲೋಬಲ್ ಬ್ಯಾಂಕಿಂಗ್ ಸ್ಪೇಸ್ ನಲ್ಲೂ ಕೂಡ ತಲೆ ಎತ್ತಬಹುದು. ಹೀಗಾಗಿ ಸರ್ಕಾರ ಸಣ್ಣ
ಸಣ್ಣ ಗವರ್ಮೆಂಟ್ ಬ್ಯಾಂಕ್ ಗಳನ್ನ ವಿಲೀನಗೊಳಿಸಿ ಬಿಗ್ ಬ್ಯಾಂಕ್ಸ್ ನ ಕ್ರಿಯೇಟ್ ಮಾಡಿ ಅವುಗಳನ್ನ ಸ್ಟ್ರಾಂಗ್ ಮಾಡೋಕೆ ನೋಡ್ತಾ ಇದೆ. ಭಾರತದ ಸಾಲದ ಬೇಡಿಕೆಗೆ ಬೇಕು ದೊಡ್ಡ ಬ್ಯಾಂಕ್, ಜೊತೆಗೆ ಭಾರತದ ಕ್ರೆಡಿಟ್ ಡಿಮಾಂಡ್ಗೆ ತಕ್ಕಂತೆ ಬ್ಯಾಂಕ್ ಗಳನ್ನ ಅಭಿವೃದ್ಧಿಪಡಿಸುವ ಅವಶ್ಯಕತೆ ಕೂಡ ಇದೆ. ಭಾರತ ದೊಡ್ಡ ಎಕಾನಮಿ ಆಗ್ತಿದ್ದಂತೆ ಭಾರತದ ಕ್ರೆಡಿಟ್ ಡಿಮಾಂಡ್, ಸಾಲದ ಬೇಡಿಕೆ ಕೂಡ ಜಾಸ್ತಿ ಆಗ್ತಿದೆ. ಪ್ರತಿ ವರ್ಷ ಕ್ರೆಡಿಟ್ ಗ್ರೋತ್ ಅಂದ್ರೆ ಸಾಲ ತಗೊಳ್ಳುವವರ ಪ್ರಮಾಣ 9ರಿಂದ 10% ಏರಿಕೆಯಾಗ್ತಾ ಇದೆ. ಯಾಕಂದ್ರೆ ಆರ್ಥಿಕತೆ ಬೂಮ್ ಆದಂತೆ ಹಣದ ಅವಶ್ಯಕತೆ ಹೆಚ್ಚಾಗುತ್ತೆ. ಹೊಸದಾಗಿ ಉದ್ಯಮ ನಡೆಸೋರು ಬಿಸ್ನೆಸ್ ಲೋನ್ಗೆ ನೋಡ್ತಾರೆ, ಮನೆ ಕಟ್ಟೋರು ಹೌಸಿಂಗ್ ಲೋನ್ಗಳಿಗೆ ಕಾಯ್ತಾರೆ, ಪರ್ಸನಲ್ ಲೋನ್ ತಗೊಂಡು ಹೊಸ ಕಾರು, ಬೈಕ್, ಗೃಹೋಪಯೋಗಿ ವಸ್ತು ಖರೀದಿ ಮಾಡೋರು ಹೆಚ್ಚಾಗ್ತಾರೆ. ಹೀಗಾಗಿ ಸಾಲ ಕೊಡುವವರ ಪ್ರಮಾಣ ಕೂಡ ಹಂಗೆ ಏರಿಕೆಯಾಗಬೇಕಲ್ಲ. ಹೀಗಾಗಿ ಸರ್ಕಾರ ವಿಲೀನ ಮಾಡಿ ದೊಡ್ಡ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡೋಕೆ ಹೆಜ್ಜೆ ಇಟ್ಟಿದೆ. ಜೊತೆಗೆ ಸ್ನೇಹಿತರಲ್ಲಿ ಇನ್ನೂ ಒಂದು ಲೆಕ್ಕಾಚಾರ ಇರಬಹುದು. ಇದು ವಿಶ್ಲೇಷಣೆಯಷ್ಟೇ, ಹಿಂಗೆ ಆಗುತ್ತೆ ಅಂತ ಅಲ್ಲ, ಈ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ ಅಂತಾನೆ ಅಲ್ಲ, ಸಾಧ್ಯತೆ. ಈಗ 27 ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ಪ್ರೈವೇಟೈಸೇಷನ್ ಮಾಡಬೇಕು, ಗೌರ್ಮೆಂಟ್ ಬ್ಯಾಂಕ್ ನಡೆಸಬಾರ್ದು, ಬರೀ ಹಾಳು ಮಾಡ್ತಾರೆ ಅನ್ನೋ ಟೀಕೆಗಳ ನಡುವೆ ಯಾವುದಾದ್ರೂ ಸರ್ಕಾರ ಪ್ರೈವೇಟೈಸ್ ಮಾಡೋಕೆ ಹೋದರೆ ಇವ್ನು ಮಾರ್ಕೊಂಡು ತಿಂತಿದ್ದಾನೆ ಅನ್ನೋ ಟೀಕೆ ಬರುತ್ತೆ. ಗೌರ್ಮೆಂಟ್ ಬ್ಯಾಂಕ್ನೆಲ್ಲ ಮಾರ್ಕೊಂಡು ತಿಂತಿದ್ದಾನೆ ಅಂಥೇಳಿ. ಅದರ ಬದಲಿಗೆ 27 ಬ್ಯಾಂಕ್ನ ಮರ್ಜ್ ಮಾಡಿ 4, 6, 8 ಇಷ್ಟೇ ದೊಡ್ಡ ಬ್ಯಾಂಕ್ಗಳನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಅಷ್ಟೂ ಬ್ಯಾಂಕ್ಗಳಲ್ಲಿ 15% ಅಥವಾ 20% ಸರ್ಕಾರ ತನ್ನ ಷೇರುಗಳನ್ನ ಡೈಲ್ಯೂಟ್ ಮಾಡಿದ್ರೆ, ಅಂದ್ರೆ ಓಪನ್ ಮಾರ್ಕೆಟಿಗೆ ಬಿಟ್ರೆ, ಖಾಸಗಿಯವರಿಗೆ ನಿಮಗೆ ಯಾರಿಗಾದ್ರೂ ತಗೊಳಕ್ಕೆ ಬಿಟ್ರೆ ಅದನ್ನ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರುತ್ತೆ. ಕಂಪ್ಲೀಟ್ ಆಗಿ ಕಂಟ್ರೋಲ್ ಕಳ್ಕೊಳ್ದೇನೆ ಮಾಲೀಕತ್ವ ಉಳಿಸ್ಕೊಂಡೆ ಪ್ರೈವೇಟೈಸೇಷನ್ ಮಾಡೋಕೆ ಈಸಿ ಆಗುತ್ತೆ. ಸಪ್ರೇಟ್ ಇದ್ದಾಗ ಒಂದು 30 ಬ್ಯಾಂಕ್ ಇದ್ದಾಗ ಒಂದು 2-3 ಬ್ಯಾಂಕ್ಗಳನ್ನ ಫುಲ್ ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೋ ಅಷ್ಟು ದುಡ್ಡು ಮರ್ಜ್ ಆಗಿರೋ ಎಂಟಿಟಿಗಳಲ್ಲಿ ಒಂದು 8 ಬ್ಯಾಂಕಲ್ಲಿ 20% ಮಾರಿದ್ರೂ ಕೂಡ ಸರ್ಕಾರಕ್ಕೆ ಆ ದುಡ್ಡು ಬರುತ್ತೆ. ಆ ಲೆಕ್ಕಾಚಾರ ಕೂಡ ಇರಬಹುದು. ಅವಾಗ ಪ್ರೈವೇಟೈಸ್ ಮಾಡ್ದಂಗೂ ಆಗುತ್ತೆ, ಪ್ರೊಪೋರ್ಷನೇಟ್ಲಿ ಸರ್ಕಾರದ ಓನರ್ಶಿಪ್ ಉಳಿಸ್ಕೊಂಡಂಗೂ ಆಗುತ್ತೆ, ಸರ್ಕಾರಕ್ಕೂ ದುಡ್ಡು ಬಂದಂಗೆ ಆಗುತ್ತೆ. ಜೊತೆಗೆ ಆಡಳಿತಾತ್ಮಕವಾಗೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ನೆಟ್ವರ್ಕ್ ಮತ್ತು ಹ್ಯೂಮನ್ ರಿಸೋರ್ಸ್ನ ಅವಶ್ಯಕತೆ ಕೂಡ ಬೀಳೋದಿಲ್ಲ, ಅಥವಾ ಕಟ್ಟಡಗಳು ಮತ್ತು ನೆಟ್ವರ್ಕ್ನ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಎಲ್ಲ ರೀತಿಯಲ್ಲೂ ವಿನ್ ಅನ್ನೋ ಲೆಕ್ಕಾಚಾರ ಸರ್ಕಾರಕ್ಕೆ ಇರಬಹುದು ಅಂತ. ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಬ್ಯಾಂಕ್ಗಳ ಮರ್ಜರ್ ಮೇಲೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಅಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಕೂಡ ಆಸಕ್ತರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.